ನಮಸ್ಕಾರ ವಿದ್ಯಾರ್ಥಿಗಳೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿಗೆ SSLC ಎಕ್ಸಾಮ್ 2 ಪರೀಕ್ಷೆ ಬರೆದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಲೈಕ್ ಮಾಡಬೇಕು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶೇರ್ ಮಾಡಬೇಕು ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಏನಪ್ಪ ಅಂದರೆ ವಿದ್ಯಾರ್ಥಿಗಳೇ, ನಿಮಗೊಂದು ಗುಡ್ ನ್ಯೂಸ್ ಇರತಕ್ಕಂಥದ್ದು. SSLC ಎಕ್ಸಾಮ್ 2 ರಿಸಲ್ಟ್ ನಾಳೆ ಅಥವಾ ಜುಲೈ 1ರಂದು ಪ್ರಕಟವಾಗುವ ಸಾಧ್ಯತೆ ತುಂಬ ಇದೆ. ಏಕೆ ಅಂದರೆ ನೋಡಿ ವಿದ್ಯಾರ್ಥಿಗಳೇ, ನಮಗೆ ಬಂದಿರೋ ಅಪ್ಡೇಟ್ ಮಾಹಿತಿ ಪ್ರಕಾರ ಇಂದು ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿದೆ. ಎಲ್ಲ ವಿಷಯಗಳ SSLC ಎಕ್ಸಾಮ್ 2 ಬರೆದ ಎಲ್ಲ ವಿಷಯಗಳ ಒಂದು ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಆ ಒಂದು ರಿಸಲ್ಟನ್ನು ಆಲ್ರೆಡಿ ಆನ್ಲೈನಲ್ಲಿ ಅಪ್ಲೋಡ್ ಕೂಡ ಮಾಡಿರ್ತಕ್ಕಂಥದ್ದು. ಆ ರಿಸಲ್ಟು ನಾಳೆ ಅಂದರೆ ದಿನಾಂಕ ಜೂನ್ 29ರಂದು ಬರುವ ಸಾಧ್ಯತೆ ಇದೆ. ಜೂನ್ 30ರಂದು ಬರುತ್ತೆ ಅಂತ ಕೆಲವೊಂದಿಷ್ಟುಗಳು ಸುದ್ದಿ ವಾಹಿನಿಗಳು ಅಂದರೆ ಕೆಲವೊಂದಿಷ್ಟು ಸುದ್ದಿಯಲ್ಲಿ ನ್ಯೂಸ್ನಲ್ಲಿ ಬಂದಿರತಕ್ಕಂಥದ್ದು. ಆದರೆ ಜೂನ್ 30ರಿಂದ ಸಂಡೇ ಇದೆ, ಜೂನ್ 30ರಂದು, ಹಾಗಾಗಿ ಅವತ್ತು ಬರಲ್ಲ. ಬಂದರೆ ಜುಲೈ 1ರಂದು ರಿಸಲ್ಟ್ ಬರುತ್ತೆ. ಇಲ್ಲ ನಾಳೆ ಜೂನ್ 29ರಂದು ಸಾಯಂಕಾಲ 5 ಗಂಟೆವರೆಗೂ ಟೈಮ್ ಇದೆ, ಅಷ್ಟರೊಳಗೆ ರಿಸಲ್ಟ್ ಬರೋ ಸಾಧ್ಯತೆಗಳಿದೆ. ಇದು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಬಂದಿರತಕ್ಕಂಥ ಮಾಹಿತಿ. ನೋಡಿ ವಿದ್ಯಾರ್ಥಿಗಳೇ, ಪ್ರಕಟವಾಗುವ ಸಾಧ್ಯತೆಗಳು ತುಂಬ ಹೆಚ್ಚಿವೆ. ಅದು ಪ್ರಕಟ ಆದ ತಕ್ಷಣ ನಾನು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ಮತ್ತು ಈ ವಿಡಿಯೋ ಕೆಳಗೆ ಅದರ ಲಿಂಕನ್ನು ಅಪ್ಡೇಟ್ ಮಾಡ್ತೀನಿ. ಇನ್ನೂ ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ವಿದ್ಯಾರ್ಥಿಗಳು, ಇದು ಕೇವಲ ನಾವು ಪಡೆದುಕೊಂಡಂಥ ಮಾಹಿತಿ ಮಾತ್ರ. ನಾಳೆ ಅಥವಾ ಜುಲೈ 1ರಂದು ಬರುವ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಇವತ್ತು ವ್ಯಾಲ್ಯುವೇಷನ್ ನಿಮ್ಮದು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಎಲ್ಲ ಸಬ್ಜೆಕ್ಟ್ಗಳ ಒಂದು ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ರಿಸಲ್ಟ್ ನಾಳೆ ಅಥವಾ ಜುಲೈ 1ರಂದು ಬರುತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನೋಡೋಣ, ಅಷ್ಟರೊಳಗೆ ಬಂದರೆ ನಾನು ಅಪ್ಡೇಟ್ ಮಾಡ್ತೀನಿ ಮತ್ತು ಇನ್ನೇನಾದರೂ ಬೇರೆ ಡೇಟ್ ಬಂದರೂ ಕೂಡ ಅದನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ, ಈ ಇತರೆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.